ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಹೊಸ ಇಂಟ್ರೆಸ್ಟಿಂಗ್ ಆಗಿರುವಂತ ಅಪ್ಡೇಟ್ ಜೊತೆ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದ್ದೀನಿ. ಶುರು ಮಾಡೋಣಾಗಿದ್ರೆ ನಿಮಗೆಲ್ಲ ಹಾಲಿವುಡ್ ಫೇಮಸ್ ಆಗಿರುವಂತ ಡೈರೆಕ್ಟರ್ ಗೊತ್ತಿರಬಹುದು, ಜೇಮ್ಸ್ ಗನ್. ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ಮಾಡಿದ್ದಾರೆ. ಈಗ ಸೂಪರ್ ಮ್ಯಾನ್ ಬರ್ತಾ ಇದ್ದಿಲ್ಲ, ಈ ಸಿನಿಮಾನು ಕೂಡ ಮಾಡ್ತಾ ಇದ್ದಾರೆ. ಈ ಡೈರೆಕ್ಟರ್ ಜೂನಿಯರ್ ಎನ್ಟಿಆರ್ ಜೊತೆ ಕೊಲ್ಯಾಪ್ಸ್ ಆಗೋದ್ರ ಬಗ್ಗೆ ಮಾತಾಡಿದ್ದಾರೆ. ಅದು ಕೂಡ ಮೀಡಿಯಾದಲ್ಲಿ. ಇಂಡಿಯಾದ ಯಾವ್ದಾದ್ರು ಒಬ್ಬ ಹೀರೋ ಜೊತೆ ಸಿನಿಮಾ ಮಾಡ್ಬೇಕು ಅಂದ್ರೆ ಯಾರ ಜೊತೆ ಮಾಡ್ತೀರಾ ಅಂತ ರಿಪೋರ್ಟರ್ ಕೇಳಿರೋದು. ಇದಕ್ಕೆ ಜೂನಿಯರ್ ಎನ್ಟಿಆರ್ ಜೊತೆ ವರ್ಕ್ ಮಾಡಬೇಕು ಅನ್ನೋದನ್ನ ಆನೆಸ್ಟ್ ಆಗಿ ಜೇಮ್ಸ್ ಗನ್ ಅವರು ರಿವೀಲ್ ಮಾಡಿದ್ದಾರೆ. ಆಲ್ಮೋಸ್ಟ್ ಬೇಗ ಜೂನಿಯರ್ ಎನ್ಟಿಆರ್ ಅವರು ಹಾಲಿವುಡ್ ಗೆ ಜಂಪ್ ಆಗೋದು ಕನ್ಫರ್ಮ್ ಆಗ್ತಾ ಇದೆ. ಇನ್ನು ಹಾಲಿವುಡ್ ನ ಮತ್ತೊಂದು ಸಿನಿಮಾ ಅವತಾರ್ 3. ಈ ಸಿನಿಮಾದ ರನ್ ಟೈಮ್ ರಿವೀಲ್ ಆಗ್ತಾ ಇದೆ. ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. 3 ಗಂಟೆ ಮೇಲೆ ಜಾಸ್ತಿ ಇರ್ತದೆ ಪಕ್ಕ. ಇನ್ನು ವಿಷ್ಣು ಮಂಚು ಅವರ ಕಣ್ಣಪ್ಪ ಸಿನಿಮಾ ಟೀಮ್ ಕಡೆಯಿಂದ ಅಫಿಷಿಯಲ್ ಪೋಸ್ಟರ್ ಅಕ್ಷಯ್ ಕುಮಾರ್ ಆಸ್ ಅ ಶಿವನಾಗಿ ಕಾಣಿಸ್ಕೊತಾ ಇರೋದು. ನಿಮ್ಗೊಂದು ಡೌಟ್ ಕೂಡ ಇರಬಹುದು, ಪ್ರಭಾಸ್ ಅವ್ರನ್ನ ಶಿವನ್ ರೂಪದಲ್ಲಿ ನೋಡಿದ್ವಿ, ಈಗ ಅಕ್ಷಯ್ ಕುಮಾರ್ ಯಾಕೆ ಅಂತ ಡೌಟ್ ಇದೆಯಲ್ಲ. ದೇವರುಗಳು ದೇವಲೋಕದಲ್ಲಿ ಒಂದು ರೂಪದಲ್ಲಿ ಇರ್ತಾರೆ, ಒರಿಜಿನಲ್ ಲುಕ್ ಅಲ್ಲಿ. ಭೂಮಿಗೆ ಎಂಟ್ರಿ ಕೊಟ್ಟಾಗ ಡಿಫ್ರೆಂಟ್ ಆಗಿರೋ ಲುಕ್ ಅಲ್ಲಿ ಎಂಟ್ರಿ ಕೊಡ್ತಾ ಇರ್ತಾರೆ. ಮೇಲ್ಗಡೆ ಅಕ್ಷಯ್ ಕುಮಾರ್, ಕೆಳಗಡೆ ಪ್ರಭಾಸ್. ಕ್ಲಾರಿಟಿ ಸಿಗ್ತಲ್ಲ. ತೆಲುಗುನಲ್ಲಿ ಹನುಮಾನ್ ಸಿನಿಮಾ ಯಾವ ರೀತಿ ಸೂಪರ್ ಡೂಪರ್ ಹಿಟ್ ಆಗಿ ಜನಗಳಿಗೆಲ್ಲ ಸೈಕ್ ಮಾಡ್ಬಿಟ್ಟಿತ್ತು ಅಂತ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಇದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ. ರಾಮಾಂಜನೇಯ ಅನ್ನೋ ಒಂದು ಟೈಟಲ್ ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ರೆ. ಈ ಸಿನಿಮಾ ಕನ್ನಡ ಹಾಗೇನೆ ತೆಲುಗುನಲ್ಲಿ 2 ಭಾಷೆನಲ್ಲೂ ಕೂಡ ಬರ್ತಾ ಇದೆ. ಲಿಟ್ರಲಿ ಈ ಸಿನಿಮಾದ ಟೀಸರ್ ನ ಒಂದ್ಸರಿ ನೋಡಿ ಕಳೆದು ಹೋಗ್ಬಿಡ್ತೀರಾ. ಕ್ವಾಲಿಟಿ ಮಾತ್ರ ಏಕ್ದಮ್ ಟಾಪ್ ನಾಚ್ ಆಗಿದೆ. ಇನ್ನ ರಾಮ್ ಚರಣ್ ಅವರ 16ನೇ ಸಿನಿಮಾ. ಈ ಸಿನಿಮಾದಲ್ಲಿ ಶಿವಣ್ಣ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ ಅವಾಗಿಂದನೂ ವಿಷಯಗಳು ಕೇಳಿಸ್ತಾನೆ ಇದಾವೆ. ಈ ಸಿನಿಮಾದಲ್ಲಿ ಶಿವಣ್ಣನ ಕ್ಯಾರೆಕ್ಟರ್ ಏನಾಗಿರ್ತದೆ ಅನ್ನೋದು ಲೈಟ್ ಆಗಿ ರಿವೀಲ್ಡ್ ಆಗ್ಬಿಟ್ಟಿದೆ. ಲೈಟ್ ಆಗಿ ಅನ್ನೋದು ದೊಡ್ಡದಾಗಿ ಆಗ್ಬಿಟ್ಟಿದೆ. ಇನ್ನ ಈ ಸಿನಿಮಾದಲ್ಲಿ ಶಿವಣ್ಣ ಅವರು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಟ್ರೈನರ್ ಆಗಿ ಕಾಣಿಸ್ಕೊತಾ ಇದಾರಂತೆ. ಕೋಚ್, ಪ್ರಾಬಬ್ಲಿ ಈ ಸಿನಿಮಾದಲ್ಲಿ ಕ್ರಿಕೆಟ್ ಕೋಚ್ ಆಗಿ ಕಾಣಿಸ್ಕೋತಾರೆ ಶಿವಣ್ಣ ಅವರು ಅಂತ ಗಾಸಿಪ್ ಗಳು ತುಂಬಾನೇ ಇದಾವೆ. ಅಂದ್ರೆ ಈ ಸಿನಿಮಾ ಸ್ಪೋರ್ಟ್ಸ್ ಮೇಲೆ ಆಗ್ತಾ ಇರೋದು ಅನ್ನೋದು ಎದ್ದು ಕಾಣಿಸ್ತಾ ಇದೆ. ರಶ್ಮಿಕಾ ಮಂಡಣ್ಣ ಅವರು ವರ್ಕೌಟ್ ಮಾಡ್ಬೇಕಾದ್ರೆ ಸ್ಲೈಟ್ ಆಗಿ ಎಲ್ಲೋ ಏಟ್ ಮಾಡ್ಕೊಬಿಟ್ಟಿದ್ದಾರೆ. ಏನೋ ಟ್ವಿಸ್ಟ್ ಆಗಿರ್ಬೋದು, ನಟಕಂದಿರ್ಬೋದು, ಇನ್ನೇನೋ ಆಗಿರ್ಬೋದು. ರೀಸೆಂಟ್ ಆಗಿ ಚಹಾವಾ ಸಿನಿಮಾದ ಪ್ರೆಸ್ ಮೀಟ್ ಅಲ್ಲಿ ರಶ್ಮಿಕಾ ಮಂಡಣ್ಣ ಅವರ ಎಂಟ್ರಿ ನೋಡ್ಬಿಟ್ಟು ಫ್ಯಾನ್ಸ್ ಗಳು ತುಂಬಾನೇ ಬೇಜಾರಾಗ್ಬಿಟ್ಟಿದ್ದಾರೆ. ಬಟ್ ಕನ್ನಡದವರು ಫುಲ್ ಖುಷಿಯಾಗಿದ್ದಾರೆ ಅಂತ ನನಗೆ ಗೊತ್ತು. ಇನ್ನ ಪುಷ್ಪ 2 ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತ ದಿಲ್ ರಾಜು ಪ್ರೊಡಕ್ಷನ್ ಹೌಸ್ ಮೇಲೆ ಮಲ್ಟಿ ರೈಡ್ ಆಗ್ಬಿಟ್ಟಿದೆ. 1800 ಕೋಟಿ ಕಲೆಕ್ಷನ್ ಮಾಡಿರೋ ಈ ಸಿನಿಮಾ ನಿಜವಾಗ್ಲೂ ಗವರ್ಮೆಂಟ್ ಟ್ಯಾಕ್ಸ್ ನ ಪೇ ಮಾಡಿದ್ಯಾ ಅನ್ನೋ ಒಂದು ಕನ್ಫರ್ಮೇಶನ್ ಗೋಸ್ಕರ ಐಟಿ ದಾಳಿ ಮಾಡಿಬಿಟ್ಟಿದ್ದಾರೆ ಹೈದರಾಬಾದ್ ಅಲ್ಲಿರುವಂತ ಪ್ರಾಪರ್ಟಿ ಮೇಲೆ. ಲಾಸ್ಟ್ ಟೈಮ್ ತಲಪತಿ 69 KVN ಅಂಡರ್ ಅಲ್ಲಿ ಬರ್ತಾ ಇದೆಯಲ್ಲ, ಈ ಸಿನಿಮಾ ದೊಡ್ಡ ಲೆವೆಲ್ ಅಲ್ಲಿ ಸುದ್ದಿ ಆಗಿತ್ತು. ತೆಲುಗುನಲ್ಲಿ ಬಂದಿರುವಂತ ಭಗವಂತ್ ಕೇಸರಿ ಸಿನಿಮಾದ ರೀಮೇಕ್ ಅಂತ. ಬಟ್ ಆದ್ರೆ ಅದು ಸುಳ್ಳು ಅಂತ ಮತ್ತೆ ಕನ್ಫರ್ಮ್ ಆಗಿತ್ತು. ಜೊತೆಗೆ ತಿರ್ಗಾ ಈಗ ಅದು ರೀಮೇಕ್ ಅಂತ ತಿರ್ಗಾನೇ ರೂಮರ್ ಹಬ್ಬಿಸ್ತಾ ಇದ್ದಾರೆ. ಐ ಡೋಂಟ್ ನೋ ಮುಂದೆ ಏನೇನೆಲ್ಲ ಆಗುತ್ತೋ ಅಂತ. ಬಟ್ ಇವತ್ತು ಈ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗ್ತಾ ಇದೆ. ವೇಟ್ ಮಾಡ್ತಾರಿ 11 ಗಂಟೆಗೆ. ಇನ್ನು ಚಿಯಾನ್ ವಿಕ್ರಮ್ ಅವರ ವೀರ ಧೀರ ಶೂರನ್ ಚಾಪ್ಟರ್ 2 ಈ ಸಿನಿಮಾ ಅಫಿಷಿಯಲ್ ಆಗಿ ಮಾರ್ಚ್ 27ನೇ ತಾರೀಕು ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಚಾಪ್ಟರ್ 2 ರಿಲೀಸ್ ಆಗಿ 2 ವರ್ಷಕ್ಕೆ ಕರೆಕ್ಟ್ ಆಗಿ ಚಾಪ್ಟರ್ 1 ರಿಲೀಸ್ ಮಾಡ್ತಾರೆ. ಡಿಫ್ರೆಂಟ್ ಆಗಿದೆ ಹಿಂದ್ಗಡೆಯಿಂದ ಬರ್ತಾ ಇರೋದು. ಇನ್ನು ರಜನಿಕಾಂತ್ ಅವರ ಜೈಲರ್ 2 ಬರ್ತಾ ಇದೆ. ಚಾಪ್ಟರ್ 1 ಅಲ್ಲಿ ಶಿವಣ್ಣ ಹಾಗೇನೆ ಮೋಹನ್ ಲಾಲ್ ಅವರ ಅಪಿಯರೆನ್ಸ್ ನೋಡ್ಬಿಟ್ಟು ಫ್ಯಾನ್ಸ್ ಗಳು ದಿಲ್ ಖುಷ್ ಆಗ್ಬಿಟ್ಟಿದ್ರು. ಇನ್ನು ಚಾಪ್ಟರ್ 2 ನಲ್ಲಿ ಶಿವಣ್ಣ ಅವರ ಕ್ಯಾರೆಕ್ಟರ್ ನ ರೀಪ್ಲೇಸ್ ಮಾಡಿ ಆ ಜಾಗಕ್ಕೆ ತೆಲುಗು ಆಕ್ಟರ್ ಬಾಲಯ್ಯ ಅವರು ಎಂಟ್ರಿ ಕೊಡ್ತಾ ಇದಾರೆ ಅಂತ ಗಾಸಿಪ್ ಗಳಿದಾವೆ. ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ, ರೂಮರ್ಸ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಇದೀಗ ಕಿಚ್ಚ ಸುದೀಪ್ ಸರ್ಗೆ ರಾಜ್ಯ ಪ್ರಶಸ್ತಿನ ಕೊಡೋದಕ್ಕೆ ಅನೌನ್ಸ್ಮೆಂಟ್ ಮಾಡಿ ರೆಡಿ ಆಗಿದ್ರು. ಕಿಚ್ಚ ಸುದೀಪ್ ಸರ್ ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ರು. ಬಿಕಾಸ್ ಕಿಚ್ಚ ಸುದೀಪ್ ಸರ್ ಕೊಟ್ಟಿರೋ ಕೊಡುಗೆಗಳು ಒಂದೆರಡಲ್ಲ, ಪ್ಯಾನ್ ಇಂಡಿಯಾ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಆಕ್ಟ್ ಮಾಡಿ ಸೂಪರ್ ಆಕ್ಟರ್ ಅಂತ ಅನ್ಸ್ಕೊಂಡಿರುವಂತ ಕಿಚ್ಚ ಸುದೀಪ್ ಸರ್ಗೆ ರಾಜ್ಯ ಪ್ರಶಸ್ತಿ ಸಾಕಾಗತ್ತಾ? ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ರೆ ಒಪ್ಕೊಂಡಿರೋರೇನು. ಫುಲ್ ಆಫ್ ಡಿಸಪಾಯಿಂಟ್ಮೆಂಟ್. ಇನ್ನ ಪುಷ್ಪ ಚಾಪ್ಟರ್ 2 ಈ ಸಿನಿಮಾ OTT ಗೆ ಬರ್ತಾ ಇದೆ ನೆಟ್ಫ್ಲಿಕ್ಸ್ ಅಲ್ಲಿ ಇದೇ 31ನೇ ತಾರೀಕಿಗೆ. ಇನ್ನ ಶಂಕರಣ್ಣ ಅವರು ಡಿಸಾಸ್ಟರ್ ಮೇಲೆ ಡಿಸಾಸ್ಟರ್ ಅಂತ ಸಿನಿಮಾಗಳನ್ನ ಮಾಡ್ತಾ ಇಂಡಿಯನ್ 3 ಬರ್ಬೇಕಾಗಿತ್ತು. ಈಗ ಇದು ಅಫಿಷಿಯಲ್ ಆಗಿ ಶಟ್ ಡೌನ್ ಆಗಿದೆ ಅಂತ ಕೆಲವೊಂದಷ್ಟು ರೂಮರ್ಸ್ ಗಳು ಬರ್ತಾ ಇದಾವೆ. ಮೂವಿ ಟೀಮ್ ಕಡೆಯಿಂದ ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಅಲ್ಲಿಂದ ಕೆಲವೊಂದಷ್ಟು ರೂಮರ್ಸ್ ಅಷ್ಟೇನೆ ಬಂದಿರೋದು. ಸೈನ್ಸ್ ಫಿಕ್ಷನ್ ಜೊತೆ ಆಟ ಆಡಿದಂತ ಕನ್ನಡದ ಮೊದಲನೇ ಸಿನಿಮಾ ನಾನ್ ನೋಡಿರೋದು. ಹಿಂದೆ ಬಂದಿದೆ ಏನೋ ಗೊತ್ತಿಲ್ಲ, ಬಟ್ ನಾನ್ ನೋಡಿದಂತ ಮೊದಲನೇ ಸಿನಿಮಾ ಬ್ಲಿಂಕ್. ಇದಾದ್ಮೇಲೆ ಮತ್ತೊಂದು ಸಿನಿಮಾ ಈಗ ಬರ್ತಾ ಇದೆ, ಕಾಡು ಮಳೆ ಅಂತ. ಈ ಸಿನಿಮಾದ ಟೀಸರ್ ಆಗಿನೇ ಟ್ರೈಲರ್ ನ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟಿದ್ದೀನಿ. ಏನ್ ಈ ತರ ಮಾಡಿದಾರಲ್ಲ, ಡಿಫ್ರೆಂಟ್ ಆಗಿದೆ,
ಒಳ್ಳೆ ಕಾನ್ಸೆಪ್ಟ್. ಆದಷ್ಟು ಬೇಗ ಇದನ್ನು ಬ್ರೇಕ್ ಡೌನ್ ಮಾಡೋಣ. ಬೇಗ ಸಿಗ್ತೀನಿ, ಕಾಯ್ತಾ ಇರಿ. ಇನ್ನು SS ರಾಜಮೌಳಿ ಅವರು ಅಫಿಷಿಯಲ್ ಆಗಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಸಣ್ಣದಾಗಿ ಇಂಟ್ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಪಾಸ್ಪೋರ್ಟ್ ನ ಇಟ್ಕೊಂಡು ಮುಂದೆ ಇರೋ ಲಯನ್ ನ ಅರೆಸ್ಟ್ ಮಾಡಿದ್ದಾರೆ. ಮಹೇಶ್ ಬಾಬುನ ಅರೆಸ್ಟ್ ಮಾಡ್ಕೊಂಡು ಆಫ್ರಿಕಾ ಕಂಟ್ರಿಗೆ ಎತ್ತಾಕೊಂಡು ಹೋಗಿದ್ದಾರೆ. ಇನ್ನು ಕಾರ್ತಿ ಅವರ ಸರ್ದಾರ್ 2 ಬರ್ತಾ ಇದೆ. ಈ ಸಿನಿಮಾದಲ್ಲಿ ಅಫಿಷಿಯಲ್ ಆಗಿ ಹೀರೋಯಿನ್ ಮಾಳವಿಕಾ ಮೋಹನನ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಇನ್ನು ರಾಘವ್ ಲಾರೆನ್ಸ್ ಅವರ ಕಾಂಚನ 4 ಬರ್ತಾ ಇದೆ. 3 ಆಗೋಯ್ತು, 4 ಬರ್ತಾ ಇದೆ. ಚಾಪ್ಟರ್ 1 ಚಾಪ್ಟರ್ 2 ಫುಲ್ ಸೂಪರ್ ಡೂಪರ್ ಹಿಟ್ ಆಯ್ತು. ಚಾಪ್ಟರ್ 3 ಸ್ವಲ್ಪ ಡಿಸಾಸ್ಟರ್ ಆಗೋಯ್ತು ಓವರ್ ಆಕ್ಟಿಂಗ್ ಇಂದ. ಇನ್ನ ಚಾಪ್ಟರ್ 4 ಇವಾಗ ಬರ್ತಾ ಇದೆ. ಇನ್ನ ಈ ಸಿನಿಮಾದಲ್ಲಿ ಇಬ್ರು ಲೀಡ್ ಫಿಮೇಲ್ ಕ್ಯಾರೆಕ್ಟರ್ ಗಳು ಕಾಣಿಸ್ಕೊತಾ ಇದ್ದಾರೆ. ಒಂದು ನೋರಾ ಫಿತಾಯಿ ಕಾಣಿಸ್ಕೊತಾ ಇದ್ದಾರೆ, ಎರಡನೇದು ಪೂಜಾ ಹೆಗ್ಡೆ ಅವರು ಕಾಣಿಸ್ಕೊತಾ ಇದ್ದಾರೆ. ಇನ್ನ ಬಾಲಯ್ಯ ಅವರ ಅಖಂಡ 2 ಬರ್ತಾ ಇದೆ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸಂಯುಕ್ತ ಅವರು ಕಾಣಿಸ್ಕೊತಾರೆ ಅಂತ ಬಸ್ ನ್ಯೂಸ್ ಇದೆ, ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಪ್ರಭಾಸ್ ಅವರ ಕಲ್ಕಿ 2898 AD ಸಿನಿಮಾ ಯಾವ ರೀತಿ ಸೂಪರ್ ಹಿಟ್ ಆಯ್ತು ಇಂಡಿಯಾದಲ್ಲಿ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಬೇರೆ ಕಂಟ್ರಿಯಲ್ಲಿ ಈ ಸಿನಿಮಾ ಡಿಸಾಸ್ಟರ್ ಆಗಿರೋದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ರೀಸೆಂಟ್ ಆಗಿ ಡಿಸೆಂಬರ್ ತಿಂಗಳಲ್ಲಿ ಜಪಾನ್ ಅಲ್ಲಿ ಈ ಸಿನಿಮಾ ಡಬ್ ಆಗಿ ರಿಲೀಸ್ ಆಯ್ತು. ಆಲ್ಮೋಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಆ ಲೆವೆಲ್ ಅಲ್ಲಿ ಕಲೆಕ್ಷನ್ ಆಗ್ಲಿಲ್ಲ. ಫುಲ್ ಔಟ್ ಆಫ್ ಡಿಸಾಸ್ಟರ್. ಇನ್ನು ಔಟ್ ಆಫ್ ಲ್ಯಾಂಗ್ವೇಜ್ ಸಿನಿಮಾಗಳು ಕರ್ನಾಟಕದಲ್ಲಿ ರೇಟ್ ತುಂಬಾನೇ ಹೆವಿ ಹಾಕೊಂಡು ಹೊಡಿತಾ ಇದ್ದಾರೆ ಥಿಯೇಟರ್ ಗಳಲ್ಲಿ, ಮಾಲ್ ಗಳಲ್ಲಿ. ಪರಭಾಷಾ ಸಿನಿಮಾಗಳು ರೇಟ್ ಕಡಿಮೆ ಆಗ್ಬೇಕು ಅನ್ನೋದ್ರ ಬಗ್ಗೆ CM ಜೊತೆ ಚರ್ಚೆ ಮಾಡಿದಾರಂತೆ. ಆದಷ್ಟು ಬೇಗ ಇದ್ರ ಮೇಲೆ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಪರಭಾಷಾ ಸಿನಿಮಾಗಳು 200 ರಿಂದ 300 ರೂಪಾಯಿ ಇರ್ಬೇಕು ಅನ್ನೋ ಒಂದು ಡಿಸಿಷನ್ ತಗೋಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದಾರಂತೆ. ನೋಡೋಣ CM ಅವರು ಏನ್ ಆರ್ಡರ್ ಪಾಸ್ ಮಾಡ್ತಾರೆ ಅಂತ. ಇನ್ನು ಯಶ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ಹೀರೋಯಿನ್ ಬಗ್ಗೆ ಫುಲ್ ಔಟ್ ಆಫ್ ಟಾಕ್ ಗಳು ನಡೀತಾ ಇದಾವೆ. ಹೀರೋಯಿನ್ ಬಗ್ಗೆ ಅಫಿಷಿಯಲ್ ಆಗಿ ಮೂವಿ ಟೀಮ್ ಕಡೆಯಿಂದ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕಿಯಾರಾ ಅಡ್ವಾನಿ ಅಂತ ಗಾಸಿಪ್ ಗಳು ಅವಾಗಿಂದನೂ ಹರಿದಾಡ್ತಾ ಇದಾವೆ. ಬಟ್ ಇವಾಗ ಇನ್ನೊಂದು ಟ್ವಿಸ್ಟ್. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಯಶ್ ಅವ್ರಿಗೆ ನಯನತಾರ ಅವರು ಕಾಣಿಸ್ಕೋತಾರಂತೆ. ನೋಡೋಣ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಫುಲ್ ಆಗಿ ಅಪ್ಡೇಟ್ ಆಗಿದ್ದಾರೆ ಅಂತ ಅನ್ಕೊಂಡಿದೀನಿ. ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. Yalla jeep jeep, yalla jeep jeep, yalla jeep jeep, yalla jeep.